ಇಳಕಲ್ನಲ್ಲಿ ಜೇಡರ ದಾಸಿಮಯ್ಯ ಜಯಂತಿ ಸಂಭ್ರಮ, ನೇಕಾರಿಕೆ ಸಂಸ್ಕೃತಿಗೆ ಘನಗೌರವ. ಮಾರ್ಚ್ 23, 2026. ಇಳಕಲ್ ನಗರದಲ್ಲಿ ಇಂದು ಜೇಡರ ದಾಸಿಮಯ್ಯನವರ ಜಯಂತಿಯನ್ನು ಅತ್ಯಂತ ಗೌರವಪೂರ್ಣವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ ಎಲ್ಲಾ ನೇಕಾರ ಸಮಾಜದ ಮುಖಂಡರು, ಹಿರಿಯರು ಹಾಗೂ ಯುವಕರು ಒಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಾಜದ ಏಕತೆ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಪ್ರತಿಪಾದಿಸಿದರು. ಹನುಮಸಾಗರ ರಸ್ತೆಯ ಜೇಡರ ದಾಸಿಮಯ್ಯ ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಭಕ್ತಿಭಾವಪೂರ್ಣ ವಾತಾವರಣ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತು. ಮುಖಂಡರು ತಮ್ಮ ಭಾಷಣಗಳಲ್ಲಿ ಜೇಡರ ದಾಸಿಮಯ್ಯನವರ ಕಾಯಕ ತತ್ವಗಳು ಮತ್ತು ವಚನಗಳ ಮಹತ್ವವನ್ನು ವಿವರಿಸಿದರು. ಅವರು ಹೇಳಿದಂತೆ, ನೇಕಾರಿಕೆ ಒಂದು ಸಾಮಾನ್ಯ ವೃತ್ತಿಯಲ್ಲ, ಅದು ನಮ್ಮ ಪರಂಪರೆ, ಸಂಸ್ಕೃತಿ ಮತ್ತು ಜೀವನ ಮೌಲ್ಯಗಳ ಪ್ರತಿಬಿಂಬವಾಗಿದೆ. ನೇಕಾರರ ಪರಿಶ್ರಮ, ಸೃಜನಶೀಲತೆ ಮತ್ತು ತ್ಯಾಗದ ಮೂಲಕವೇ ಸಮಾಜದ ಆರ್ಥಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆ ಸಾಧ್ಯವಾಗಿದೆ ಎಂದು ಒತ್ತಿ ಹೇಳಿದರು. ಕಾರ್ಯಕ್ರಮವು ಯುವಕರಿಗೆ ಪ್ರೇರಣೆಯಾಗಿದ್ದು, ಪರಂಪರೆಯನ್ನು ಉಳಿಸಿ ಬೆಳೆಸುವ ಸಂಕಲ್ಪವನ್ನು ವ್ಯಕ್ತಪಡಿಸಿದರು. ನೇಕಾರಿಕೆ ಒಂದು ವೃತ್ತಿಯಲ್ಲ, ಅದು ಸಂಸ್ಕೃತಿ ಎಂಬ ಸಂದೇಶ ಕಾರ್ಯಕ್ರಮದ ಪ್ರಮುಖ ತತ್ವವಾಗಿ ಹೊರಹೊಮ್ಮಿತು. ಒಟ್ಟಿನಲ್ಲಿ ಈ ಜಯಂತಿ ಆಚರಣೆ ಕೇವಲ ಸ್ಮರಣೆಯ ಕಾರ್ಯಕ್ರಮವಾಗಿರದೆ, ನೇಕಾರ ಸಮಾಜದ ಏಕತೆ, ಸಂಸ್ಕೃತಿ ಮತ್ತು ಪರಂಪರೆಯ ಮಹತ್ವವನ್ನು ಪುನಃ ಸ್ಮರಿಸುವ ಒಂದು ಸಾರ್ಥಕ ಪ್ರಯತ್ನವಾಗಿತ್ತು. ಇಂತಹ ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗುತ್ತವೆ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸಿದರು. ನೇಕಾರರ ರತ್ನ ಮತ್ತು ಆದ್ಯ ವಚನಕಾಂದ್ರ ಬಸವಣ್ಣಕ್ಕಿಂತ ಪೂರ್ವದಲ್ಲೇ ವಚನಗಳಿಗೆ ಅಂಕಿತವನ್ನು ಹಾಡಿದವರೇ ಆದ್ಯ ವಚನಕಾರರು. ಮೊಟ್ಟ ಮೊದಲು 12ನೇ ಶತಮಾನಕ್ಕಿಂತ ಮುಂಚಿತವಾಗಿ ಬ್ರಾಹ್ಮಣರ ಕೈಯಲ್ಲಿ ವೇದಗಳು, ಸಾಂಸ್ಕೃತಿಕ ಅಧ್ಯಯನಗಳು, ಉಪನಿಷತ್ತುಗಳು ಇದ್ದವು. ಅವು ಜನಸಾಮಾನ್ಯರಿಗೆ ತಿಳಿತಾ ಇದ್ದಿದ್ದಿಲ್ಲ. ಆ ಜನಸಾಮಾನ್ಯರಿಗೆ ತಿಳಿಯೋದ ದೃಷ್ಟಿಯಿಂದ ನಮ್ಮ ವಚನಕಾರರು ನೇಕಾರ ವೃತ್ತಿಯಲ್ಲಿ ವಚನಗಳನ್ನು ಬರೆದರು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಗುಂಡಿಗಳೇನಂತೆ ಕಾಣರಾಮನಾಥ. ಈ ರಾಮನಾಥನ ವಚನಗಳನ್ನು ಸುಮಾರು 176ಕ್ಕೂ ಹೆಚ್ಚು ವಚನಗಳು ಅದು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಭಾವೈಕ್ಯತೆ ರೂಪದಲ್ಲಿ, ಮೂಢನಂಬಿಕೆಯ ರೂಪದಲ್ಲಿ ಇಡೀ ನಮ್ಮ ಸಮಾಜ ತುಳಿತಕ್ಕೆ ಒಳಗಾಗಿತ್ತು. ಅಂದ್ರೆ ಆಗಿನ ಕಾಲದಲ್ಲಿ ಹಿಂದುಳಿದ ವರ್ಗದವರನ್ನು ಮೇಲ್ಜಾತಿಯವರು ತುಳಿತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮ ವಚನಕಾರರು ಸಾಮಾನ್ಯ ವಚನಗಳ ಮೂಲಕ ಜನಜಾಗೃತಿಯನ್ನು ಮೂಡಿಸುವಲ್ಲಿ ಪ್ರಯತ್ನವನ್ನು ಪಟ್ಟರು. ಅವರು ಸಾಕಷ್ಟು ವಚನಗಳನ್ನು ಬರೆದರೂ ಕೂಡ ಪ್ರತಿಯೊಂದು ವಚನದಲ್ಲಿ ಒಂದು ನೀತಿ ಇದೆ, ಧರ್ಮವಿದೆ, ಭಾವೈಕ್ಯತೆ ಇದೆ. ಇನ್ನೊಂದು ವಚನವನ್ನು ನೋಡಿದಾಗ ನಾವು ಕರಿಯ ನಿತ್ತ ಒಡೆ ಒಲ್ಲೆ, ಹಿರಿಯ ನಿತ್ತಡೆ ಒಲ್ಲೆ, ಕರಿಯ ನಿತ್ತಡೆ ಒಲ್ಲೆ, ಹಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ಒಲ್ಲೆ ಒಲ್ಲೆ ಒಲ್ಲೆ, ನಾನು ಶರಣರ ಸುಳ್ಳು ನುಡಿಗಳೇ ನನಗೆ ಜೀವನಕ್ಕೆ ಆಧಾರ. ಅಂದ್ರೆ ಒಳ್ಳೆಯ ಮಾತುಗಳು, ಒಳ್ಳೆಯ ನಡೆ, ಒಳ್ಳೆಯ ನುಡಿಗಳು ನಮ್ಮ ಜೀವನಕ್ಕೆ ಆಧಾರ ಆಗುತ್ತೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಭೇದ ಭಾವ ಎಣಿಸದೆ ನಾವೆಲ್ಲರೂ ಒಂದು ಆಗಿ ನಮ್ಮ ಜೀವನವನ್ನು ಪರಿವರ್ತನೆ ಮಾಡಬೇಕು. ಸದಾ ದೇವರ ದಾಸಿಮಯ್ಯ ಅವರು ಸುಮಾರು ಮೂದೂರಲ್ಲಿ 7 ಸಪ್ತ ತೀರ್ಥಗಳದಾವೆ. ಅಂದ್ರೆ ಸುಮಾರು ಸಾವಿರಾರು ಎಕರೆಗಳಿಗೆ ಈಗಲೂ ಕೂಡ ಅಲ್ಲಿ ಅದು ನೀರು ಅಂದ್ರೆ ವ್ಯವಸಾಯ ಇದೆ. ಅಂದ್ರೆ ಪ್ರತಿ ಒಂದು ಕುಟುಂಬವೂ ಕೂಡ ಅಲ್ಲಿ ಸ್ವಾವಲಂಬಿಯಾಗಿ ದುಡಿತಾ ಇದೆ. ನಮ್ಮ ನೇಕಾರ ಕುಟುಂಬ ಅಂದ್ರೆ ಅದು ಒಂದೇ. ಅದು ಆ ನೇಕಾರ ಕುಟುಂಬದಲ್ಲಿ ಅಡೆತಡೆಗಳನ್ನು, ಸತಿಪತಿಗಳನ್ನು ಒಳಗಂತ ಅನೇಕ ಕಷ್ಟಗಳನ್ನು ಎದುರಿಸಿ ಶ್ರೀಶೈಲ ಮಲ್ಲಿಕಾರ್ಜುನನ ಕೂಡ ತವನಿಧಿಯನ್ನು ಪಡೆದಂತ ಶ್ರೇಷ್ಠ ದಾರ್ಶನಿಕ ವ್ಯಕ್ತಿ ಅಂದ್ರೆ ಶ್ರೀ ದೇವರ ದಾಸಿಮಯ್ಯನವರು. ಅವರ ಒಂದು ನಡೆದಂತೆ ನುಡಿದವರು ಅವರು. ಈಗಿನ ಕಾಲದಲ್ಲಿ ನಡೆದಂತೆ ನುಡಿದಂತೆ ನಡಿಬೇಕು ಅಂದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಧರ್ಮದ ಜೊತೆಗೆ ನಮ್ಗೆ ಇನ್ನೊಬ್ಬರ ಸಹಾಯ, ಇನ್ನೊಬ್ಬರಿಗೆ ಕಣ್ಣೀರು ಒರೆಸುವುದು, ಕಷ್ಟ ಕಾಲದಲ್ಲಿ ನೆರವಾಗುವುದು, ಹೀಗೆ ಹಲವಾರು ಧಾರ್ಮಿಕ ವಚನಗಳಲ್ಲಿ ತಮ್ಮದೇ ಆದಂತಹ ಸಿದ್ಧಾಂತವನ್ನು ಮಂಡಿಸಿ ಇಡೀ ಜಗತ್ತಿಗೆ, ನೇಕಾರ ಕುಲಕ್ಕೆಲ್ಲ ಇಡೀ ಜಗತ್ತಿಗೆ ವಸ್ತ್ರವನ್ನು ಯಾರಾದರೂ ನೀಡಿದ್ರೆ ಅದು ದೇವರ ದಾಸಿಮಯ್ಯ, ದೇವರ ಮಹರ್ಷಿ ಅಂತ ಹೇಳ್ಬೋದು. ಇವರು 7 ಅವತಾರಗಳಲ್ಲಿ ಇದೊಂದು ಅವತಾರ. ಹೀಗೆ
ಇಡೀ ನಮ್ಮ ಮಾನವ ಕುಲಕ್ಕೆ ಜೊತೆಗೆ ದೇವಾನವ ದೇವತೆಗಳಿಗೆ ವಸ್ತ್ರಗಳನ್ನು ಅರ್ಪಿಸಿದಂತ ಕೀರ್ತಿ ಆ ದೇವರ ದಾಸಿಮಯ್ಯ ಹಾಗೂ ದೇವರ ಮಹರ್ಷಿಗೆ ಸಲ್ಲುತ್ತೆ. ಈ ದಿಶೆಯಲ್ಲಿ ನಾವುಗಳು ಪ್ರತಿ ವರ್ಷ ಈ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ನೇಕಾರ ಸಮುದಾಯಗಳ ಒಕ್ಕೂಟ ಹಾಗೂ ಎಲ್ಲ ಸಮುದಾಯಗಳ ಒಕ್ಕೂಟದಿಂದ ಒಗ್ಗಟ್ಟಿನಿಂದ ನಾವು ಮುಂದಿನ ದಿನಮಾನಗಳಲ್ಲಿ ಇದು ವಿಜೃಂಭಣೆಯಿಂದ ಇದು ಈಗ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಈ ದೇವರ ದಾಸಿಮೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಆದರೆ ಕೆಲವು ದಿನಗಳ ಹಿಂದೆ, ಕೆಲವು ವರ್ಷಗಳ ನಂತರ ಇಲ್ಲಿ ಕಾರ್ಯಕ್ರಮ ಆಗಿಲ್ಲ. ನಮ್ಮ ಇವರು ಹೇಳಿದ್ರು, ಲಕ್ಷ್ಮಣ ಸಾಹೇಬರು ಹೇಳಿದ್ರು, ಕಳೆದ 5 ವರ್ಷದಿಂದ ಒಂದು ಕಾರ್ಯಕ್ರಮ ಆಗಿತ್ತು ಇಲ್ಲಿ ಕಂಠಿ ಸರ್ಕಾರದಲ್ಲೇ. ಹೀಗೆ ನಾವು ಸರ್ಕಾರದ ಮನವೊಲಿಸಿ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳನ್ನು ಸಿಗಬೇಕಾದ್ರೆ ಒಗ್ಗಟ್ಟು ಬಹಳ ಅವಶ್ಯಕತೆ. ಈ ದೇಶದಲ್ಲಿ ಮುಂದಿನ ನಿರ್ಮಾಣಗಳಲ್ಲಿ ಪೂರ್ವಭಾವಿ ಸಭೆ ಕರೆದು ಎಲ್ಲರನ್ನೂ ಕೂಡಿಸಿ ಒಗ್ಗೂಟದಿಂದ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ಸರ್ಕಾರದ ಗಮನ ಸೆಳೆದು ಸರ್ಕಾರಕ್ಕೆ ಏನಾದರೂ ನಮ್ಗೆ ಬೇಡಿಕೆ ಬೇಕಾದರೆ ನಾವು ಅವ್ರಿಗೆ ಮನವಿ ಮಾಡಿ ಈ ಕಾರ್ಯಕ್ರಮವನ್ನು ಮುಂದಿನ ವರ್ಷದಲ್ಲಿ ಅದ್ದೂರಿಯಾಗಿ ನಾವು ನೆರವೇರಿಸ್ತೀವಂತ ನೇಕಾರರ ಒಕ್ಕೂಟದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ಎಲ್ಲ ಹಿರಿಯರ ಪರವಾಗಿ ಹಾಗೂ ಯುವಕರ ಪರವಾಗಿ ನಾನು ವಿನಿಸ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಹಿರಿಯರಿಗೂ ಹಾಗೂ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೂ, ನಮ್ಮ ಮಾತೆಯರಿಗೂ ಇರಬಹುದು ಬಂದಿಲ್ಲ ಅವರಿಗೂ ಕೂಡ, ಆಮೇಲೆ ಹಿರಿಯರು, ಯುವಕ ಮಿತ್ರರಿರಿ, ಮಾಧ್ಯಮ ಮಿತ್ರರು ಕೂಡ ಆದ್ರಿ, ನೀವು ಪ್ರಚಾರ ಮಾಡಬೇಕಾದ್ರೆ ತಮ್ಮೆಲ್ಲರ ಅವಶ್ಯಕತೆ ಇದೆ. ಈ ದಿಶೆಯಲ್ಲಿ ತಮ್ಮೆಲ್ಲರ ಒಂದು ಮಗದೊಮ್ಮೆ ಈ ದಾಸಿಮಯ್ಯನ ಜಯಂತಿಯನ್ನು ನಾವು ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ 2 ಮಾತಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.